ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕೆಮ್ಮಾವಿ ಪಟ್ಟಣದಲ್ಲಿ ಶನಿವಾರ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದ ಆವರಣದಲ್ಲಿ ನಡೆದ ಶ್ರೀ ಅಯ್ಯಪ್ಪ ಸ್ವಾಮಿಯ ಮಹಾಪೂಜಾ ಕಾರ್ಯಕ್ರಮ, ಅಗ್ನಿ ಪೂಜಾ ಹಾಗೂ ಎಣ್ಣೆ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ನೂರಾರು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಭಾಗವಹಿಸಿದ್ದರು. ಮಹಾಪೂಜೆ, ಬಿಸಿ ಎಣ್ಣೆಯಲ್ಲಿ ಕೈ ಹಾಕುವುದು ಹಾಗೂ ಅಗ್ಗಿ ತುಳಿಯುವುದನ್ನು ನೋಡಲು ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಸಾವಿರಾರು ಭಕ್ತರು ಜಮಾವಣೆಗೊಂಡಿದ್ದರು. ಪ್ರಸಾದ ಗುರುಸ್ವಾಮಿಗಳ ನೇತೃತ್ವದಲ್ಲಿ ಮಹಾಪೂಜೆ ಬಹಳ ವಿಜೃಂಭಣೆಯಿಂದ ಜರುಗಿತು. ಎಲ್ಲಿ ಪರಿಮಳ ಗಂಧವು, ಎಲ್ಲಿ ಪರಿಮಳ ಅಯ್ಯಪ್ಪ ಸ್ವಾಮಿ ಆಲಯದಿ ಗಂಧವು ಪರಿಮಳ, ಎಲ್ಲಿ ಪರಿಮಳ ಗಂಧವು, ಎಲ್ಲಿ ಪರಿಮಳ ಅಯ್ಯಪ್ಪ ಸ್ವಾಮಿ ಆಲಯದಿ. ಅಯ್ಯಪ್ಪ ಸ್ವಾಮಿ ಮೂರ್ತಿಗೆ ವಿಶೇಷ ಅಭಿಷೇಕವನ್ನ ಮಾಡಲಾಯಿತು. ಪೂಜಾ ಸ್ಥಳವನ್ನ ವಿಶೇಷ ಹೂಗಳಿಂದ ಸುಂದರವಾಗಿ ಅಲಂಕರಿಸಲಾಗಿತ್ತು. ಇದಕ್ಕೂ ಮುಂಚೆ ಪಟ್ಟಣದ ಶ್ರೀ ಭೋಗೇಶ್ವರ ದೇವಸ್ಥಾನದಿಂದ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದವರೆಗೆ ಮಂಗಳೂರಿನ ಚಂಡಿ ಮೇಳದೊಂದಿಗೆ ಶ್ರೀ ಅಯ್ಯಪ್ಪ ಸ್ವಾಮಿಯ ಉತ್ಸವ ಮೂರ್ತಿ ಹಾಗೂ ಜ್ಯೋತಿಯ ಮೆರವಣಿಗೆಯನ್ನ ನಡೆಸಲಾಯಿತು. ಮೆರವಣಿಗೆಯಲ್ಲಿ ನೂರಾರು ಭಕ್ತರು ಭಾಗವಹಿಸಿದ್ರು. ಮಾಲಾಧಾರಿಗಳ ನೃತ್ಯ ನೆರೆದಿದ್ದವರ ಮನಸೂರೆಗೊಂಡಿತು. ಪೂಜಾ ಕಾರ್ಯಕ್ರಮದ ನಂತರ ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ವರದಿ ರಾಚಪ್ಪ ಎಸ್ ಕುಮಾರ್, ನ್ಯೂಸ್ 26 ಕನ್ನಡ, ಸುರಪುರ. ನಾವು ಈ ಕೆಂಬಾವಿ ಗ್ರಾಮದಲ್ಲಿ ಸುಮಾರು 18 ವರ್ಷದಿಂದ ಈ ಅಯ್ಯಪ್ಪ ಸ್ವಾಮಿ ಮಾಲಾಧಾರಣೆ ಶಬರಿಮಲೆಗೆ ಹೋಗಿ ಬರುವ ಮಾಡ್ತಾ ಇದ್ದೀವಿ. ಈಗ ನಾನು 15 ಮಾಲ ಹೋಗಿ ಬರುತ್ತೇನೆ. ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹಾಗೂ ಸುತ್ತಮುತ್ತಲಿನ ಸದ್ಭಕ್ತರು, ಅಯ್ಯಪ್ಪ ಸ್ವಾಮಿ ಭಕ್ತರೆಲ್ಲರೂ ಇವತ್ತು ಬಂದು ನಮ್ಮ ಕೆಂಬಾವಿಯಲ್ಲಿ ಮಹಾಪೂಜೆಯನ್ನು ಆಚರಿಸುತ್ತಿದ್ದಾರೆ. ಸದ್ಭಕ್ತರೆಲ್ಲರೂ ಬಂದು ತೀರ್ಥ ಪ್ರಸಾದಗಳನ್ನು ಮನೆಯಲ್ಲಿ ಬರ್ತಾ ಇದ್ದಾರೆ. ನಾನು ಚಂಡಿ ಮಾಧ್ಯಮದಿಂದ ಎಲ್ಲರೂ ಮನೋರಂಜನೆ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.